ಹಲೋ ಎವ್ರಿವನ್, ದಿಸ್ ಇಸ್ ಜಾಫರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಫೋನ್ಪೇನಲ್ಲಿ ನಮ್ಮ ಒಂದು ಲಾಗಿನ್ ಪಿನ್ನನ್ನು ಮರ್ತೋದ್ರೆ ನಾವು ಯಾವ ರೀತಿ ರಿಸೆಟ್ ಮಾಡೋದು ಅಂತ ಚರ್ಚೆ ಮಾಡೋಣ. ನಿಮ್ಮ ಫೋನ್ಪೇ ಅನ್ನೋದು ಅಕಸ್ಮಾತಾಗಿ ಯಾವುದಾದ್ರೂ ಕಾರಣಗಳಿಂದ ಲಾಗೌಟ್ ಆಗಿದೆ ಅಥವಾ ಡಿಲೀಟ್ ಆಗಿತ್ತು, ಮರಳಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀವಿ ಅಂದರೆ ನಾವು ಮತ್ತೊಂದು ಬಾರಿ ಲಾಗಿನ್ ಮಾಡಬೇಕಾಗುತ್ತೆ. ಅಲ್ಲಿ ಕೆಲವೊಂದಿಷ್ಟು ಜನರಿಗೆ ಸಮಸ್ಯೆ ಆಗ್ತಾ ಇತ್ತು. ಅದಕ್ಕಾಗಿ ನಾನು ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ವಿಡಿಯೋನ ಸ್ಕಿಪ್ ಮಾಡಿದ ಕೊನೆಯವರೆಗೂ ನೋಡಿ, ಎಲ್ಲ ಅರ್ಥವಾಗುತ್ತೆ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಮೊದಲು ನಾನು ಫೋನ್ಪೇ ಆ್ಯಪ್ನ ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ಏನಾಗ್ತಾ ಇದೆ ಅಂದರೆ, ನಮಗೆ ಮೊದಲು ಫೋನ್ ನಂಬರ್ನ ಕೇಳುತ್ತೆ. ಲಾಗಿನ್ ಮಾಡ್ತಿರ್ಬೇಕಾದ್ರೆ ಫೋನ್ ನಂಬರ್ನ ಹಾಕಿಬಿಟ್ಟು ನಾವು ಕಂಟಿನ್ಯೂ ಅಥವಾ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಏನಾಗುತ್ತೆ ಅಂದರೆ 4 ಅಂಕೆಗಳ ನಿಮ್ಮ 4 ಡಿಜಿಟ್ ಪಾಸ್ವರ್ಡನ್ನು ಹಾಕಿ ಅಂತ ಹೇಳ್ತಾ ಇದೆ. ನಾವು ಪಾಸ್ವರ್ಡ್ ನಮಗೆ ನೆನಪಿರೋದಿಲ್ಲ, ನಾವು ಯಾವಾಗಲೂ ಒಂದು ಸಾರಿ ಸೆಟ್ ಮಾಡಿರ್ತೀವಿ ಅಥವಾ ಆ ಪಾಸ್ವರ್ಡ್ನ ನಾವು ಮರೆತು ಹೋಗಿಬಿಟ್ಟಿರ್ತೀವಿ. ಇಲ್ಲಿ ತುಂಬ ಜನರಿಗೆ ಸಮಸ್ಯೆ ಆಗ್ತಾ ಇದೆ. ಸ್ನೇಹಿತರೆ, ಇಲ್ಲಿ ಏನು ಮಾಡ್ಬೇಕಂದ್ರೆ ಕೆಳಗಡೆ ಇಲ್ಲಿ ಫಾರ್ಗೆಟ್ ಪಾಸ್ವರ್ಡ್ ಅನ್ನುವಂಥ ಒಂದು ಆಪ್ಷನ್ ಇದೆ, ಅಥವಾ ಟ್ರೈ ಅನ್ನದರ್ ವೇ ಅಂತ, ಬೇರೆ ವಿಧಾನದಿಂದ ಲಾಗಿನ್ ಮಾಡಿ ಅಂತ ಒಂದು ಆಪ್ಷನ್ ಇದೆ. ಸ್ನೇಹಿತರೆ, ಅಲ್ಲಿ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ತುಂಬ ಈಸಿ ಇರುವಂಥದ್ದು, ಕೇವಲ 2 ಸ್ಟೆಪ್ನಲ್ಲಿ ಕಂಪ್ಲೀಟ್ ಆಗುತ್ತೆ. ಇಲ್ಲಿ ಫಾರ್ಗೆಟ್ ಪಾಸ್ವರ್ಡ್ ಅಥವಾ ಟ್ರೈ ಅನ್ನದರ್ ವೇ ಅಂತ ಏನು ಆಪ್ಷನ್ ಇದೆ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು, ನಾನು ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ಮೇಲೆ ಲಾಗಿನ್ ವಿತ್ OTP ಅಥವಾ ಲಾಗಿನ್ ಬೈ ಸೆಂಡಿಂಗ್ SMS ಅಂತ ಬರ್ತಾ ಇದೆ. ಇದರಲ್ಲಿ ಯಾವುದಾದ್ರೂ ಒಂದು ಆಪ್ಷನ್ನ ನೀವು ತಗೋಬೇಕಾಗುತ್ತೆ. ನಾನು ಲಾಗಿನ್ ವಿತ್ OTP ಅಂತ ಕ್ಲಿಕ್ ಮಾಡ್ತೀನಿ, ಯಾಕೆಂದರೆ OTP ಮೂಲಕ ಲಾಗಿನ್ ಮಾಡುವಂಥದ್ದು. ನೋಡಿ, ಅದ್ಮೇಲೆ ಕ್ಲಿಕ್ ಮಾಡಿದ ತಕ್ಷಣದಲ್ಲಿ 5 ಅಂಕೆಗಳ ಒಂದು OTP ಬರುತ್ತೆ. ಸ್ನೇಹಿತರೆ, ಆಟೋಮೆಟಿಕ್ಕಾಗಿ ಕ್ಯಾಪ್ಚರ್ ಆಗುತ್ತೆ, ಹಾಕುವಂಥ ಅವಶ್ಯಕತೆ ಇಲ್ಲ. ಸ್ವಲ್ಪ ವೇಟ್ ಮಾಡಿದರೆ ನೋಡ್ಬೋದು, ಲೋಡಿಂಗ್ ಯುವರ್ ಫೋನ್ಪೇ ಅಕೌಂಟ್ ಅಂತ ಬರ್ತಾ ಇದೆ. ನಾವು ಸ್ವಲ್ಪ ವೇಟ್ ಮಾಡಿದರೆ ನಮ್ಮ ಫೋನ್ಪೇ ಅಕೌಂಟ್ ಅನ್ನೋದು ಸಕ್ಸಸ್ಫುಲ್ಲಾಗಿ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡಿ, ಏನಾದರೂ ಪರ್ಮಿಷನ್ಗಳನ್ನ ಕೇಳಿದರೆ ಅಲೋ ಮಾಡಿದ ತಕ್ಷಣದಲ್ಲಿ ಇಲ್ಲಿ ನೋಡ್ಬೋದು ಫೋನ್ಪೇ ಅಕೌಂಟ್ ಅನ್ನೋದು ಸ್ಟಾರ್ಟ್ ಆಯಿತು. ಈ ರೀತಿ ನಾವು ಫೋನ್ಪೇದಲ್ಲಿ ಏನಾದರೂ ಸಮಸ್ಯೆಯಾಗಿ ಲಾಗೌಟ್ ಆಗಿದ್ದರೆ ಈಸಿಯಾಗಿ ಲಾಗಿನ್ ಮಾಡ್ಕೋಬಹುದು, ಏನು ದೊಡ್ಡ ಸಮಸ್ಯೆ ಇಲ್ಲ. ಈಗ ನಾವು ಫೋನ್ಪೇನೇ ಯೂಸ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಏನು ಸಮಸ್ಯೆಗಳು, ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ಇರ್ತೀನಿ, ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.